ಶಿವಕುಮಾರ್ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮವನ್ನ ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕಾದಾಗ 50 ವರ್ಷ ತುಂಬಿ 51ನೇ ವರ್ಷಕ್ಕೆ ಕಾಲಿಟ್ಟಿತು. ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ಎಲ್ಲ ಮುಖ್ಯ ವರ್ಗದವರು ಸೇರಿ ಡಾಕ್ಟರ್ ವಿಜೇಂದ್ರ ಮಹಾಂತ ಶಿವಯೋಗಿಗಳ ಮಹಾಸ್ವಾಮಿಗಳವರ ಈ ಒಂದು ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕು. ಇದು ಎಲ್ರಿಗೂ ಗೊತ್ತಾಗಬೇಕು. ಅವರ ಸಾಧನೆಗಳು ನಮ್ಮ ಎಲ್ಲ ಪೂಜೆಗಳಿಗೆ ಭಕ್ತರಿಗೆ ಎಲ್ಲ ಗೊತ್ತಾಗಬೇಕು ಎಂಬ ವಿಚಾರದಲ್ಲಿ ಅವರೆಲ್ಲ ನಮ್ಮ ಸ್ವಾಮಿಗಳು ತುಂಬ ಅತ್ಯಂತ ಆದರಣೀಯ ಭಕ್ತಿಪೂರ್ವಕವಾಗಿದ್ದು ಇದನ್ನೆಲ್ಲ ನಮ್ಮ ಸ್ವಾಮೀಜಿಯವರು ಭಕ್ತಾದಿಗಳ ಪರವಾಗಿ ಎಲ್ಲ ಭಕ್ತಾದಿಗಳ ಒಂದು ಶ್ರಮದಲ್ಲಿ ಭಕ್ತಾದಿಗಳ ನೆರವೇರಲಿ, ಹಾಗೆ ಅವರ ಸೇವೆ ನಿರಂತರವಾಗಲಿ ಎನ್ನುವಂತ ಆಶಾದಾಯಕ ಮನೋಭಾವದೊಂದಿಗೆ ಪರಮ ಪೂಜ್ಯ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿಯವರಿಗೆ ಎಲ್ಲಾ ನಾಡಿನ ಜಗದ್ಗುರುಗಳು ಹಲವು ಶರಣಮೂರ್ತಿಗಳಿಂದ ಈಗ ಗೌರವ. ತಾವೆಲ್ಲ ಎತ್ತಿನಿಂದ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ಈ ಸುಂದರ ಕ್ಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಎತ್ತಿಸ್ಕೋಬೇಕು. ಕೈಗಳನ್ನು ಮೇಲ್ ಮಾಡಿ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. 50 ವರ್ಷ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರು ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಅಂತ ಪರಮ ಪೂಜ್ಯ ಆಯುಷ್ಯ ಇನ್ನೂ ಹೆಚ್ಚಾಗಲಿ, ಅವರ ಸೇವೆ ನಿರಂತರವಾಗಿ ನೆರವೇರಲಿ ಎನ್ನುವಂತ ಭಾವನೆಯಿಂದ ಮೈಸೂರಿನ ಶ್ರೀರಂಗಪಟ್ಟಣ ಆಶ್ರಮದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳವರ ಸಾರ್ಥಕ ಜನ್ಮ ಸುವರ್ಣ ಮಹೋತ್ಸವ ಬಹುಶಃ ನೀವೆಲ್ಲ ಇಷ್ಟು ಪ್ರೀತಿಯಿಂದ ಬಂದಿದ್ರೆ ಎಲ್ಲ ಕೂತ್ಕೊಳ್ಳಿ. ಜೋರ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗ ಮತ್ತೊಂದು ಸಾರಿ ಹುಕ್ಕೇರಿ ಪರಮಪೂಜ್ಯರಿಂದ ಆಶೀರ್ವಚನ. ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯರು ಈಗ ಮುಂದೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ನೀವು ಸಂತೋಷ ಪಡಬೇಕು. ನೀವು ಮಾಲೆ ಹಾಕಿ ಸಂತೋಷ ಪಡ್ತಾರೆ, ಶಾಲ್ ಹಾಕಿ ಸಂತೋಷ ಪಡ್ತಾರೆ. ನೀವು ಸಂತೋಷ ಪಡ್ಬೇಕಲ್ಲ. ನೀವು ಸ್ವಾಮೀಜಿಯವರು ಸಂತೋಷ ಪಡುವಂತ ಕಾರ್ಯಗಳು ಏನಾಗಿದ್ದಾವೆ ಅನ್ನೋದು ಗೊತ್ತಿರಲಿ. ಇದೇನು ಶ್ರೀರಂಗಪಟ್ಟಣದಿಂದ ಬಂದ ತಕ್ಷಣ ಚಂದ್ರವನ ಆಶ್ರಮ ಎಲ್ಲೈತಿ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿಂದ ಆಶ್ರಮದಿಂದ
ನಗುವವರಧಿಕಂ ತಪಃ ತತ್ವಂ ಜ್ಞಾನಾತ್ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ನಾವೆಲ್ಲರೂ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದೇವೆ. ಪೂಜ್ಯರಾದ ನಿರಂಜನ ಪ್ರೊಫೆಸರ್ ಶ್ರೀ ಶ್ರೀ ಧೀರೇಂದ್ರ ಮಹಾಂತ ಶ್ರೀಗಳವರ 50ನೆಯ ಜನ್ಮವರ್ಷೋತ್ಸವದ ಈ ಒಂದು ಶುಭಾವಸರದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪೂಜ್ಯರಿಗೆ ಅಪಾರವಾಗಿ ಶಬ್ದ ಸಲ್ಲಿಸುತ್ತಾ ಭಾಗವಹಿಸಿರುವಂತಹ ಎಲ್ಲ ಸಂಪರ್ಕ ಭಾಷೆಯರೇ ಮಾತೆಯರೇ ನಮ್ಮೆಲ್ಲರ ಅಂತರಾತ್ಮಕ ಶರಣಾರ್ಥಿಗಳು. ಇವತ್ತು ರೋಡ್ ಕ್ಲಿಯರ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಬೇಗ ಮಾಡ್ಬೋದಾಗಿತ್ತು. ರೋಡ್ ಕ್ಲಿಯರ್ ಆಗಿ ಎಲ್ಲೂ ಕೊಡಲೇ ಇಲ್ಲ ಬರಬೇಕಾದ್ರೆ. ಅದು ಆದ ನೋಡ್ಕೊಂಡು ಡಿಲೀಟ್ ಮಾಡ್ತಾ ಇರ್ತೀನಿ. ಡಿಲೀಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಬೋದು. ನಮ್ಮದು ಆಗುತ್ತೆ.
ಇದಕ್ಕಿಂತ ಪವರ್ಫುಲ್ ದೇವಸ್ಥಾನಗಳು ಯಾವುದು? ಈಗ ಬೆಟ್ಟ ಹೈಟ್ ಆಗೋಯ್ತು. ಎಲ್ಲ ಸಮುದ್ರ ಪಕ್ಕ ಇರೋದು, ನದಿ ಪಕ್ಕ ಇರೋದು. ಏನಕ್ಕೆ? ಅದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ಫೋನ್ ಮಾಡ್ತೀನಿ ನನಗೆ, ನೋಡ್ತೀನಿ. ಕಿಚ್ಚಂದೂರು ಬಂದು ಸಮುದ್ರ ಪಕ್ಕ ಇದೆ. ಏನಕ್ಕೆ ಮಾಡಿದ್ದಾರೆ ಸಮುದ್ರ ಪಕ್ಕ? ವಾಟ್ರು ಪೌರ್ಣಮಿ ಅಮಾವಾಸ್ಯೆಗೆ ಹೆಂಗೆ ಹೇಳುತ್ತೆ ಗೊತ್ತಾ? ಅಪ್ಪ ಇದು ಎನರ್ಜಿ ಬರುತ್ತೆ ಅದಕ್ಕೆ. ಅಲ್ಲಿ ಒಂದು ಇದು ಹೇಳಿದ್ರಲ್ಲ ದುರ್ಚಂದು, ಅಲ್ಲ ಸುಬ್ರಹ್ಮಣ್ಯ ಇಷ್ಟೇ ಇರೋದು ಮೂರ್ತಿ. ಇಷ್ಟೇ. ಸೂರ್ಯ ಹುಟ್ಟಿದ ತಕ್ಷಣ ಫಸ್ಟ್ ಕಿರಣ ಬರುತ್ತೆ ದೇವ್ರ ಮೇಲೆ. ಅದೆಲ್ಲಿಂದ ಬರುತ್ತೆ ಗೊತ್ತಿಲ್ಲ. ನೋಡಿದ್ರ ದೇವಸ್ಥಾನದ ಒಳಗಡೆಗೆ ಹುಟ್ಟಿದ ತಕ್ಷಣ ಮಧ್ಯಾಹ್ನ 12 ಗಂಟೆಗೆ ಖರ್ಚಿಕ್ಕಿಲ್ವಾ? ಅವರು ಇವರು ಶಾಸ್ತ್ರಿಗಳು. ನಿಮ್ದು ಗಾಡಿ ಇತ್ತಲ್ಲ ದೇವಸ್ಥಾನದಲ್ಲಿ? ನಾ ಅಂಗ್ಲ ಹೋಗ್ಬೇಕು. ಅಂಗದಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಇದೆ, ಪೂಜೆ ಮುಗಿಸ್ಕೊಂಡು. ಅಂಗಳದಲ್ಲಿ ಸರ್, ಅಂಗಳ ನಾವು ಸ್ಟಾರ್ಟಿಂಗ್ ಇದೆಯಲ್ಲ, ಆರ್ಚಲ್ ರೈಟ್ ಟರ್ನ್ ಅಂತ ನೋಡಿ. ಮುಂದೆ ಹೋಗಿ ತಿರ್ಗಾ ಅಲ್ಲಿ ಹೋಗಿ ಪೂಜೆ ಮಾಡಬೇಕು. ಇಲ್ಲಿ ಶುಕ್ರ ವೀಕ್ ಇದ್ರೆ ಇದಾಗುತ್ತೆ ಸರ್. ಶುಕ್ರ ಗ್ರಹ ಸ್ಥಾನ ಇದು. ನಿಮ್ಗೆ ದೃಷ್ಟಿ ದೋಷ, ಸಕಲ ದೋಷ ಏನಾದ್ರು ಇದ್ರೆ ಎಲ್ಲ ಒಳ್ಳೇದು. ಆ ಮೂರ್ತಿ ಇಟ್ಕೊಂಡಿದ್ದು ಇನ್ನೂ ಒಳ್ಳೇದು. ಅವರೇ ಹೇಳ್ತಾರೆ ಸರಿ ಅಂತ. ಆ ಮೂರ್ತಿ ಇಟ್ಕೊಂಡ್ರೆ ಅದು ಬಂದಿದ್ರಲ್ವಾ? ಇಲ್ಲ ಇವಾಗ ಮಕ್ಕಳಿದ್ದವ್ರು ಮಕ್ಕಳಾಗುತ್ತೆ, ಮದುವೆ ಆಗ್ತಿದ್ದವ್ರು ಮದುವೆ ಆಗುತ್ತೆ, ನಿಮ್ಮ ದೃಷ್ಟಿ ದೋಷ ಎಲ್ಲ. ಮದುವೆ ಆಗದೆ ಇರೋರ್ಗು ಇಲ್ಲಿ ಪಾಪನಾಶಿನಿ ಕೊಳ ಅಂತಿದೆ ಸರ್. ಮಕ್ಕಳಿಲ್ಲದವ್ರಿಗೆ ಅಲ್ಲಿ ತೀರ್ಥ ತಗೊಂಡೋಗಿ ತೀರ್ಥ ಪ್ರೋಷಣೆ ಮಾಡಿದ್ರೆ ಇಂತ ಕುಡಿಬೇಕಲ್ಲ? ಹೌದು ಸರ್. ಇವಾಗ ಬಿಡ್ತಿಲ್ಲ ಯಾರನ್ನು. ಹೌದು. ನೀವು ಹೋಗ್ತೀರಾ? ನಾವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೋಗಿ ಇವರು ಕೊಡ್ತಾರೆ. ಕುಡಿತಾರೆ ಅದನ್ನು. ಅದ್ರಲ್ಲಿ ಹರ್ಬಲ್ ಇರುತ್ತಲ್ಲ ಇದು, ಅದೆಲ್ಲ ಅದಲ್ಲಿರುತ್ತೆ. ಸುಮಾರು ಜನಕ್ಕೆ ಆಗಿದೆ ಸರ್, ಪೈಲೆ ಆಗಿಲ್ಲ ಇಲ್ಲಿ. ಹೌದು, ಯಾರೇ ಬಂದು ಪೂಜೆ ಮಾಡಿಸಿದ್ರು ಕೂಡ ಮಕ್ಕಳಿಗೆ ಗಿಡಮೂಲಿಕೆಗಳದೆಲ್ಲ. ಹೌದು ಸರ್, ಮಕ್ಕಳಿಲ್ಲದೆ ಇರೋರಿಗೆ ಖಂಡಿತ ಆಗುತ್ತೆ. ಅಂಬೇಗಾಲ್ ಕೃಷ್ಣ ಅಲ್ಲಿ ನಿಮ್ಮೂರ ರಾಮರಾಜಾಚಾರ್ಯ ಫಂಕ್ಷನ್. ಅಂಬೇಗಾಲ್ ಕೃಷ್ಣ ಮಳ್ಳೂರು ದೊಡ್ಡ ಮಳ್ಳೂರು. ಆ ಮೂರ್ತಿನೇ ಮಹಾರಾಜರು ಎತ್ಕೊಂಡು ಹೋಗಿದ್ದಾರೆ ಮನೆಗೆ. ಮಕ್ಕಳಾಗಲಿ ವಿಗ್ರಹ ಅದೇ ಥರ ಬೇರೆ ಮಾಡಿದ್ದಾರೆ, ಆದರೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ನಮ್ಮ ಮಕ್ಕಳು ಹೆಂಗೆ ಅಂಬೇಗ ತಿಕ್ಕೊಂಡು ಹೋಗ್ತಾರೋ ಅದೇ ಥರ ಇದೆ. ತುಂಬ ಏನು ಕಂಚಿನ ಅದು ಕಲ್ಲದ್ದಲ್ವ ಸರ್ ಅದು? ಕಲ್ಲದ್ದು. ನವಿಲು ಇದೆ ಜೊತೆಗೆ. ನವಿಲು ತಲೆ ಹೋಗ್ತಾ ಇದೆ. ಇನ್ನೊಂದು ಓಡುತ್ತೆ ನೋಡಿ, ಆ ಕಡೆ ಹೊರಟೈತೆ. ನಾವು ಅದೃಷ್ಟಶಾಲಿಗಳು. ಅವನಿಗೆ ಆ ಕಡೆ ಹೊರಟೈತೆ.
ಒಳಗೆ